ವೈಟ್ ಕೋಟಿಂಗ್, ಇದನ್ನು ನಾವು ಆಯುರ್ವೇದದಲ್ಲಿ ಆಮ ಅಂತ ಕರಿತೀವಿ. ದೇಹದಲ್ಲಿ ರೋಗವನ್ನು ಉಂಟು ಮಾಡುವಂತಹ ವಿಷ ಇದೆ ಅಂತ ಅರ್ಥ. ನಿಮಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ, ಹಾಗೆ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಈ ಒಂದು ಆಮ ಹೆಚ್ಚಿರುತ್ತೆ. ಮತ್ತೊಂದು ರೀಸನ್ ಅಂದರೆ ಕ್ಯಾಂಡಿಡಾ ಈಸ್ಟ್ ಇಟ್ಸ್ ಅ ಕೈಂಡ್ ಆಫ್ ಫಂಗಸ್. ಇದು ಅಕ್ಯುಮಿಲೇಟ್ ಆಗುತ್ತೆ ಬಾಯಲ್ಲಿ, ಚರ್ಮದಲ್ಲೂ ಹಾಗೂ ಇಂಟೆಸ್ಟೈನಲ್ಲಿ. ಡೋಂಟ್ ವರಿ, ನಮ್ಮಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾ ಇರುತ್ತೆ, ಮೈಕ್ರೋಬಯೋಮ್ ಅಂತ. ಇದು ಈ ಕ್ಯಾಂಡಿಡಾನ ಬ್ಯಾಲೆನ್ಸ್ಡಾಗಿ ಇಡೋ ಥರ ನೋಡ್ಕೊಳ್ಳುತ್ತೆ. ಮತ್ತೊಂದು ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲಿ ವೈಟಮಿನ್ B12 ಹಾಗೂ ಐರನ್ ಡೆಫಿಷಿಯನ್ಸಿ ಇದೆ ಅಂತ ಅರ್ಥ. ಇದಕ್ಕೆ ಸೊಲ್ಯೂಷನ್ ಏನಂದರೆ ಯು ಹ್ಯಾವ್ ಟು ಟೇಕ್ ವೈಟಮಿನ್ B12 ಆ್ಯಂಡ್ ಐರನ್ ಸಪ್ಲಿಮೆಂಟ್ಸನ್ನು ತೊಗೋಬೇಕು. ರಾತ್ರಿ ಹೊತ್ತು ಹೆವಿ ಫುಡ್ಡನ್ನು ತೊಗೋಬಾರ್ದು. ಹಾಗೆಯೇ ಆಯಿಲ್ ಫುಡ್, ಫ್ರೈಡ್ ಫುಡ್ ಅವಾಯ್ಡ್ ಮಾಡಬೇಕು. ಶುಗರಿ ಫುಡ್ಸ್, ಶುಗರಿ ಡ್ರಿಂಕ್ಸನ್ನು ಅವಾಯ್ಡ್ ಮಾಡಬೇಕು. ರೀನ್ ಫ್ಲೋರ್ಸನ್ನು ಅವಾಯ್ಡ್ ಮಾಡಿ. ಹಾಗೆಯೇ ಯು ಹ್ಯಾವ್ ಟು ಡ್ರಿಂಕ್ ಲಾಡ್ ಆಫ್ ವಾಟರ್. ಈ ದಿನ ವಾರ್ಮ್ ವಾಟರ್ ಕುಡಿದ್ರೆ ತುಂಬ ಒಳ್ಳೆಯದು. ಫೈಬರ್ ರಿಚ್ ಇರೋ ಫುಡ್ಡನ್ನು ತೊಗೊಳ್ಳಿ. ಪ್ರೊಬಯೋಟಿಕ್ಸನ್ನು ತೊಗೊಳ್ಳಿ, ಅಂದರೆ ಮೊಸರು.